ರಾಜ್ಯದಲ್ಲೇ ಅತಿ ಹೆಚ್ಚು ಹುಲಿಗಳಿರುವ ತಾಣ. ಹುಲಿಯಷ್ಟೇ ಅಲ್ಲ, ಆನೆ, ಚಿರತೆ, ಕರಡಿ, ಕಾಡೆಮ್ಮೆ, ಕಡವೆ, ಜಿಂಕೆ ಹೀಗೆ ನೂರಾರು ವನ್ಯಪ್ರಾಣಿಗಳ ಆವಾಸಸ್ಥಾನ. ಬಂಡೀಪುರ ಅರಣ್ಯ ಕಾವಲಿಗೆ ಬಂದಿರುವ ಹೊಸ ಸೇನಾನಿಯೇ ದ್ರೋಣ. ಕಳ್ಳಕಾಕರನ್ನು, ಬೇಟೆಗಾರರನ್ನ ಈ ಹಿಂದೆ ಬಂಡೀಪುರದಲ್ಲಿ ರಾಣಾ ಹೆಡೆಮುರಿ ಕಟ್ಟುತ್ತಿದ್ದ. ಆದರೆ ಅವನ ನಿಧನದಿಂದ ಅರಣ್ಯ ಇಲಾಖೆಗೆ ದೊಡ್ಡ ನಷ್ಟವಾಗಿತ್ತು. ಇದೀಗ ಆ ಜಾಗಕ್ಕೆ ಹೊಸದಾಗಿ ಬಂದಿರುವವನೇ ದ್ರೋಣ. ಜರ್ಮನ್ ಶಫರ್ಡ್ ಜಾತಿಯ ಈ ಶ್ವಾನ ಕಳ್ಳಕಾಕರ ವಾಸನೆ ಹಿಡಿಯುವುದರಲ್ಲಿ ಸಖತ್ ಫೇಮಸ್. ಈ ಹಿಂದೆ ಇದ್ದ ರಾಣಾ ಕೂಡ ಹಲವು ಅರಣ್ಯ ಅಪರಾಧಗಳನ್ನ ಭೇದಿಸುವಲ್ಲಿ ಯಶಸ್ವಿಯಾಗಿದ್ದ. ಕಾಡು ಕಳ್ಳರ ಹಾಗೂ ಬೇಟೆಗಾರರ ಹೆಡೆಮುರಿ ಕಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ. ಇದೀಗ ರಾಣನ ಸ್ಥಾನ ತುಂಬಲು ದ್ರೋಣ ಆಗಮಿಸಿದ್ದಾನೆ. ಅದೇ ಜಾತಿಗೆ ಸೇರಿದ ದ್ರೋಣನಿಗೆ 7 ತಿಂಗಳ ಕಾಲ ಕಠಿಣ ತರಬೇತಿ ನೀಡಲಾಗಿದೆ. ಈಗಾಗಲೇ ಆನೆ ಸೇರಿದಂತೆ ಹಲವು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾನೆ ದ್ರೋಣ. ಸದ್ಯ ದ್ರೋಣನನ್ನ ನೋಡಿಕೊಳ್ಳಲು ಅರಣ್ಯ ಇಲಾಖೆಯ ಸ್ಪೆಷಲ್ ಟೈಗರ್ ಫೋರ್ಸ್ ನೌಕರ ಕಾಳ ಎಂಬುವರು ನೇಮಕರಾಗಿದ್ದಾರೆ. ಸದ್ಯ ಕಾಳ ಹಾಗೂ ದ್ರೋಣ ಇಬ್ಬರಿಗೂ ಈಗ ಇಲಾಖೆ ವತಿಯಿಂದ ಟ್ರೈನಿಂಗ್ ನೀಡಲಾಗಿದೆ. ಹುಲಿ ಕಾರ್ಯಾಚರಣೆ, ಮರಗಳ್ಳರು ಹಾಗೂ ಬೇಟೆಗಾರರನ್ನ ಹಿಡಿಯಲು ಈ ಶ್ವಾನ ಇಲಾಖೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸಲಾಗಿದೆ. ಒಟ್ಟಾರೆ ಇಷ್ಟು ದಿನ ಕಳ್ಳಕಾಕರಿಗೆ ಸಿಂಹ ಸ್ವಪ್ನವಾಗಿ ಕಾಡಿದ ರಾಣಾ ಜಾಗ ತುಂಬಲು ದ್ರೋಣ ಆಗಮಿಸಿದ್ದಾನೆ. ರಾಣಾ ಮಾದರಿಯಲ್ಲಿ ಇಲಾಖೆಯಲ್ಲಿ ಉತ್ತಮ ಕೆಲಸ ಮಾಡಿ ದ್ರೋಣ ಕೂಡ ಯಶಸ್ವಿಯಾಗಲಿ ಎಂಬುದೇ ನಮ್ಮೆಲ್ಲರ ನಿರೀಕ್ಷೆಯಾಗಿದೆ.